ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you all for today classes. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಮಾರ್ಕಿಂಗ್ ಟೂಲ್ಸ್ ಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. Today we will discuss another one marking tool called punch. ಈ ದಿನದ ತರಗತಿಯಲ್ಲಿ ಪಂಚ್ ಅಂದ್ರೆ ಏನು, ಅದರ ಉಪಯೋಗಗಳೇನು, ಯಾವ್ಯಾವ ಟೈಪ್ಸ್ ಪಂಚ್ ಇದೆ ಅನ್ನೋದನ್ನ ನೋಡೋಣ. At the end of this lesson, you shall be able to state punch and its constructional features. ಪಂಚ್ ಅಂದರೆ ಏನು, ಅದರ ರಚನೆ ಯಾವ ರೀತಿ ಇದೆ. State the types of punches and its uses. ಯಾವ ತರದ ಪಂಚು, ಅದರ ಉಪಯೋಗಗಳೇನು, ಮತ್ತೆ ಸ್ಟೇಟ್ ದ ಪ್ರೊಸೀಜರ್ ಫಾರ್ ಪಂಚಿಂಗ್. ಪಂಚಿಂಗ್ ಮಾಡ್ತಕ್ಕಂಥ ವಿಧಾನ ಏನು ಅನ್ನೋದನ್ನ ಈ ತರಗತಿಯಲ್ಲಿ ಕಲ್ತ್ಕೊಳ್ಳೋಣ ಮಕ್ಕಳಿಗೆ. So now let us come, what is called punch. ಪಂಚ್ ಅಂದರೆ ಏನು? ಸೊ ಪಂಚ್ ಏನ್ ಚಿತ್ರದಲ್ಲಿ ನಿಮಗೆ ಬರ್ತು ಮಕ್ಕಳೇ, ಇದನ್ನು ನಾವು ಪಂಚಸ್ ಅಥವಾ ಪಂಚ್ ಅಂತ ನಾವು ಕರಿತೀವಿ. ಸೊ a punch is a tool used for a registered mark to keep up the lines visible till the operation is over. That is called punch ಅಂತ ಕರಿತೀವಿ. ಬೇರೆ ಬೇರೆ ಪರ್ಪಸಸ್ಗೆ ಬೇರೆ ಬೇರೆ ಪಂಚ್ ಕೂಡ ಸಿಗುತ್ತೆ. ಇಂದಿನ ತರಗತಿಯಲ್ಲಿ ನಾವು ಮುಖ್ಯ ಸ್ಕ್ರೈಬರ್ ಅಂತ ಒಂದು ಟೂಲ್ ಅನ್ನು ನೋಡಿದ್ವಿ. ಯಾಕೆ ಬಳಸ್ತೀವಿ ಸ್ಕ್ರೈಬರ್ ನ? ಮಾರ್ಕಿಂಗ್ ಅಪ್ ಮಾಡುವಂತ ಸಂದರ್ಭದಲ್ಲಿ ಮೆಟಲ್ ಸರ್ಫೇಸ್ ಮೇಲೆ ಲೈನ್ ಅನ್ನ ಸ್ಕ್ರೈಬ್ ಮಾಡಲಿಕ್ಕೆ. ಯಾತಕ್ಕೆ ಸ್ಕ್ರೈಬರ್ ಅನ್ನ ಉಪಯೋಗಿಸ್ಕೊಂಡು ಲೈನ್ ನ ಎಳಿತೀವಿ? ನಮಗೆ ಒಂದು ರೆಫರೆನ್ಸ್ ಬೇಕಾಗುತ್ತೆ ಆಪರೇಷನ್ಸ್ ಅನ್ನ ಮಾಡಲಿಕ್ಕೆ. ಹಾಗಾಗಿ ಸ್ಕ್ರೈಬ್ಡ್ ಲೈನ್ ಅನ್ನು ನಾವು ಹೇಳಿದ್ವಿ ರೆಫರೆನ್ಸ್ಗೋಸ್ಕರವಾಗಿ. ಮತ್ತೆ ನಾವು ಆಪರೇಷನ್ಸ್ ಮಾಡಲಿಕ್ಕೆ ನಮಗೆ ಒಂದು ಮಾರ್ಕಿಂಗ್ ರೆಫರೆನ್ಸ್ ಬೇಕಾಗುತ್ತೆ. ಆ ಸ್ಕ್ರೈಬ್ಡ್ ಲೈನ್ ಅಲ್ಲಿ ಎಳೆದಿರ್ತಕ್ಕಂಥ ಮಾರ್ಕ್ಡ್ ಲೈನ್ ಏನಿದೆ, ಇದು ಸ್ವಲ್ಪ ಸಮಯದಲ್ಲಿ ನೀವು ಕೆಲಸವನ್ನ ಪ್ರಾರಂಭ ಮಾಡಿದ ನಂತರ, ವರ್ಕ್ ಅನ್ನ ಪ್ರಾರಂಭ ಮಾಡಿದ ತಕ್ಷಣದಲ್ಲಿ ಅದೇನಾಗ್ಬೋದು, ಅಳಿಸೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಆದರೆ ನಮಗೆ ಆ ರೆಫರೆನ್ಸ್ ಏನಿದೆ, ನಾವು ಎಲ್ಲಿವರೆಗೆ ಆ ರೆಫರೆನ್ಸ್ ಇರಬೇಕು ಅಂತಂದ್ರೆ, ನಮಗೆ ಅಟ್ ದ ಎಂಡ್ ಆಫ್ ದಿ ಆಪರೇಷನ್ಸ್, ಪೂರ್ತಿ ಕೆಲಸ ಮುಗಿಯುವವರೆಗೆ ಇರಬೇಕು. ಹಾಗಾಗಿ ಆ ಸ್ಕ್ರೈಬರ್ ಲೈನ್ ನ ಮೇಲೆ ಮತ್ತೆ ನಾವೇನ್ ಮಾಡ್ತೀವಿ, ಒಂದು ವಿಟ್ನೆಸ್ ಮಾರ್ಕ್ ಅನ್ನ ಹೊಡಿತೀವಿ. ಸೊ ದಟ್ ವಿಟ್ನೆಸ್ ಮಾರ್ಕ್ ಅನ್ನು ಹೊಡಿಲಿಕ್ಕೆ, ಆ ರಿಜಿಸ್ಟರ್ಡ್ ಮಾರ್ಕ್ ಅನ್ನು ಹೊಡಿಲಿಕ್ಕೆ ನಾವು ಏನನ್ನ ಬಳಸ್ತೀವಿ ಅಂದ್ರೆ ಪಂಚಸ್ ಅನ್ನು ನಾವು ಇಲ್ಲಿ ಬಳಸ್ತೀವಿ. ಸೊ ಅಂದ್ರೆ ಪಂಚ್ ಇಸ್ ಎ ಮಾರ್ಕಿಂಗ್ ಟೂಲ್ used for registered mark to keep up the lines visible till the operations is over. That is called punch. ಪಂಚ್ ಬಗ್ಗೆ ಗೊತ್ತಾಯ್ತಲ್ಲ? ಪಂಚ್ ಅಂದ್ರೆ ನಾವು ಯಾವುದೇ ವರ್ಕ್ ಅನ್ನ ಮಾಡಬೇಕಾದ್ರೆ ಸ್ಕ್ರೈಬರ್ ಅಲ್ಲಿ ಲೈನ್ ಅನ್ನ ಎಳೆದ್ಮೇಲೆ, ಮಾರ್ಕ್ಡ್ ಲೈನ್ ಅನ್ನ ಎಳೆದ್ಮೇಲೆ, ಸ್ಕ್ರೈಬ್ಡ್ ಲೈನ್ ಅನ್ನ ಎಳೆದ್ಮೇಲೆ ಅದ್ರ ಮೇಲೆ ಮತ್ತೆ ವಿಟ್ನೆಸ್ ಮಾರ್ಕ್ ಅನ್ನ ಮಾಡ್ತೀವಿ. ಯಾಕಂದ್ರೆ ಆ ಒಂದು ಲೈನು ಎಲ್ಲಿವರೆಗೆ ನಮಗೆ ಕಾಣಬೇಕು, till the operations is over. ನಮ್ಮ ಪೂರ್ಣ ಪ್ರಮಾಣದ ಫಿನಿಶಿಂಗ್ ಸ್ಟೇಜ್ ವರೆಗೆ ನಮಗೆ ಒಂದು ಗೈಡ್ ಇರಬೇಕು, ಆ ರೆಫರೆನ್ಸ್ ಇರಬೇಕು ಅಂತ ಹೇಳಿ ಈ ಪಂಚ್ ಮಾರ್ಕ್ ಅನ್ನ ನಾವು ಹೊಡಿತೀವಿ. ಇನ್ನು ಪಂಚ್ ಮೆಟೀರಿಯಲ್ ಯಾವ್ದ್ರಲ್ಲಿ ಮಾಡ್ತಾರೆ ಅಂತ ಕೇಳ್ತಾರೆ ಮಕ್ಕಳೇ. ಸಾಮಾನ್ಯವಾಗಿ ಹ್ಯಾಸ್ ಯೂಶುವಲ್ ಪಂಚ್ ಇಸ್ ಮೇಡ್ ಔಟ್ ಆಫ್ ಹೈ ಕಾರ್ಬನ್ ಸ್ಟೀಲ್ ಅಂತ ನಾವು ಕರಿತೀವಿ. ಪಂಚ್ ಇಸ್ ಮೇಡ್ ಔಟ್ ಆಫ್ high carbon steel and tool steel ಅಂತ ಕೂಡ ನಾವು ಕರಿತೀವಿ. This punch is made from tool steel and the point is hardened and tempered. ಪಂಚ್ ಅನ್ನ ಟೂಲ್ ಸ್ಟೀಲ್ ಮತ್ತೆ ಹೈ ಕಾರ್ಬನ್ ಸ್ಟೀಲ್ ಯಾವ್ದಾದ್ರೂ ಇರಬಹುದು. ಇಟ್ ಇಸ್ ಮೇಡ್ ಔಟ್ ಆಫ್ ಟೂಲ್ ಸ್ಟೀಲ್ ಆರ್ ಹೈ ಕಾರ್ಬನ್ ಸ್ಟೀಲ್. ದ ಪಾಯಿಂಟ್ ಇಸ್ ಹಾರ್ಡನ್ಡ್ ಅಂಡ್ ಟೆಂಪರ್ಡ್. ನಾವು ಪಂಚ್ ಕನ್ಸ್ಟ್ರಕ್ಷನ್ಸ್ ಬರೋಣ. ನೋಡಿ, ನಿಮ್ಮ ಚಿತ್ರದಲ್ಲಿ ಈಗ ನಿಮಗೆ ಪಂಚಸ್ ಬರ್ತಾ ಇದೆ. ಇದು ಯಾವ ರೀತಿ ಇದೆ? ಒಂದು ಸಿಲಿಂಡ್ರಿಕಲ್ ಸ್ಟೀಲ್ ಪೀಸ್. ನೋಡಿ, ಒಂದು ರೌಂಡ್ ರಾಡ್ ತರ ಇದೆ. ದ ಪಾರ್ಟ್ಸ್ ಆರ್, ಇಲ್ಲಿ ಮೇಲ್ಗಡೆ ಪಾರ್ಟ್ಸ್ ಏನಿದೆ ಇದನ್ನ ಹೆಡ್ ಅಂತ ಕರಿತೀವಿ. ಮೇಲ್ಗಡೆ ಇಲ್ಲಿ ನಾನು ಆರೋ ಮಾರ್ಕ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮಧ್ಯದಲ್ಲಿ ಇರ್ತಕ್ಕಂಥ ಪೋರ್ಷನ್ಸ್ ಇದನ್ನ ಬಾಡಿ ಅಥವಾ ಸ್ಯಾಂಕ್ ಅಂತ ನಾವು ಕರಿತೀವಿ. ಸೊ ಕೆಳಗಡೆ ಇರ್ತಕ್ಕಂಥದ್ದು ಪಾಯಿಂಟ್, ಇಲ್ಲಿ 60 ಡಿಗ್ರಿ ಅಂತ ತೋರಿಸಿದರೆ ನೋಡಿ, ಇದನ್ನ ನಾವು ಪಾಯಿಂಟ್ ಅಂತ ಕರಿತೀವಿ. ಸೊ ಮಧ್ಯದಲ್ಲಿ ಈ ಪಂಚನ್ನ ಹಿಟ್ಕೊಳ್ಳಿಕ್ಕೆ ಗ್ರಿಪ್ಗೋಸ್ಕರ ಏನ್ ಮಾಡಿದ್ದಾರೆ, ನರ್ಲಿಂಗ್ ಅನ್ನ ಮಾಡಿದ್ದಾರೆ.
The point is ground to the proper angle to give a maximum service. The body has a knurled for finger grip. The special tempering process prevent the head from fracturing. ಮತ್ತೆ ಈ ಮೇಲ್ಗಡೆ ಹೆಡ್ ಅನ್ನ ಏನ್ ಮಾಡಿರ್ತಾರೆ, ಟೆಂಪರಿಂಗ್ ಅನ್ನ ಮಾಡಿರ್ತಾರೆ. ಯಾಕೆ ಅಂದ್ರೆ ನಾವು ಹ್ಯಾಮರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ, ಪಂಚ್ ಅನ್ನ ಮಾಡಬೇಕಾದ್ರೆ. ಹ್ಯಾಮರ್ ನಲ್ಲಿ ನಾವಿಲ್ಲಿ ಸ್ಟ್ರೈಕಿಂಗ್ ಮಾಡಬೇಕಾದ್ರೆ ಇಲ್ಲಿ ಫ್ರಾಕ್ಚರ್ ಆಗದೆ ಇರಲಿ, ಒಡೆದೋಗ್ಲೇ ಇರಲಿ ಅಂತೇಳಿ ಒಂದು ಸ್ಪೆಷಲ್ ಟೆಂಪರಿಂಗ್ ಪ್ರೋಸೆಸ್ ಮೂಲಕ ಇದನ್ನ ಟೆಂಪರ್ ಅನ್ನ ಮಾಡಿರ್ತಾರೆ. ಸೊ ದಿಸ್ ಈಸ್ punch. A punch is a tool used for marking a witness or a registered mark till the operations is over. It is like a cylindrical piece. It consists of having a head, body and a point. There are types of punch. Punch types ಅನ್ನು ನಾವು ನೋಡೋಣ. punch types ನಲ್ಲಿ ಸಾಮಾನ್ಯವಾಗಿ ಇನ್ನು ಜನರಲ್ ಪರ್ಪಸಸ್ ನಾವು ಮಾರ್ಕಿಂಗ್ ನಲ್ಲಿ ಬಳಸ್ತಕ್ಕಂಥದ್ದು 3 ತರ ಪಂಚಸ್ ಅನ್ನ ಬಳಸ್ತೀವಿ. ಒಂದು ಡಾಟ್ ಪಂಚ್, ಒಂದು ಸೆಂಟರ್ ಪಂಚ್, ಒಂದು ಪ್ರಿಕ್ ಪಂಚ್. ದಿಸ್ ಇಸ್ ಡಾಟ್ ಪಂಚ್, ದಿಸ್ ಇಸ್ ಸೆಂಟರ್ ಪಂಚ್, ದಿಸ್ ಇಸ್ ಪ್ರಿಕ್ ಪಂಚ್. 3 ತರ ಪಂಚ್, ಡಾಟ್ ಪಂಚು, ಸೆಂಟರ್ ಪಂಚು, ಪ್ರಿಕ್ ಪಂಚ್. ಈಗ ಒಂದೊಂದು ಪಂಚ್ ಬಗ್ಗೆ ವಿಷಯವನ್ನು ತಿಳ್ಕೊಳ್ಳೋಣ. ಡಾಟ್ ಪಂಚ್. ಡಾಟ್ ಪಂಚ್ ಅಂದ್ರೆ ಅದರ ಹ್ಯಾಂಗಲ್ ಮೇಲೆ ಯಾವುದೇ ಪಂಚಸ್ ಅನ್ನ ನಾವು ಕ್ಯಾಟಗರೈಸ್ ಮಾಡೋದು, ವಿಂಗಡಣೆಯನ್ನು ಮಾಡ್ತಕ್ಕಂಥದ್ದು, ಅದರದ್ದು ಹ್ಯಾಂಗಲ್ ಮತ್ತು ಅದರ ಉಪಯೋಗ ಮತ್ತು ಅದರ ಹ್ಯಾಂಗಲ್, ಪಾಯಿಂಟ್ ಆಂಗಲ್ ಮೇಲೆ ನಾವು ವರ್ಗೀಕರಣವನ್ನ, ವಿಭಾಗವನ್ನು ನಾವು, ಟೈಪ್ಸ್ ಅನ್ನು ನಾವು ಹೇಳ್ತಾ ಹೋಗ್ತೀವಿ. ಸೊ ದ ಪಂಚ್ ಯೂಸ್ಡ್ ಫಾರ್ ಡಾಟಿಂಗ್ ಈಸ್ ಕಾಲ್ಡ್ ಡಾಟ್ ಪಂಚ್. ಇಟ್ಸ್ ಆಂಗಲ್ ಇಸ್ 60 ಡಿಗ್ರಿ. ಈವನ್ ಆಫ್ಟರ್ ದ ಲೈನ್ಸ್ ಆರ್ ರಬ್ಡ್. ಏನು ಸ್ಕ್ರೈಬೆಡ್ ಲೈನ್ ಅನ್ನ ಎಳೆದಿರ್ತೀವಿ, ಆ ಲೈನು ಅಳಿಸೋಗ್ಬಿಡುತ್ತೆ. ಬಟ್ ಪಂಚಿಂಗ್ ಮಾಡಿದ್ರೆ ನಾವು ಆ ಲೈನ್ ರಬ್ ಮಾಡಿದ್ರು ಕೂಡ ದ ಪಂಚ್ ಮಾರ್ಕ್ ಶುಡ್ ಬಿ ದೇರ್. ಆ ಸ್ಕ್ರೈಬೆಡ್ ಲೈನ್ ಹೋಗ್ಬಿಟ್ಟಿದ್ರು ಅಲ್ಲಿ ಏನಿರುತ್ತೆ, ಅಲ್ಲಿ ಪಂಚ್ ಮಾರ್ಕ್ ಇರುತ್ತೆ. ಅಲ್ಲಿವರೆಗೆ ಟಿಲ್ ದ ಜಾಬ್ ಇಸ್ ಫಿನಿಶ್ಡ್. ಟಿಲ್ ದ ಜಾಬ್ ಇಸ್ ಫಿನಿಶ್ಡ್. ಸೊ ಡಾಟ್ ಪಂಚ್ ಅಂದ್ರೆ ಮಕ್ಕಳೇ, ಇದು ಡಾಟ್ ಪಂಚ್ ಆಂಗಲ್ 60 ಡಿಗ್ರಿ ಇರ್ತದೆ. ಸೊ ಡಾಟ್ ಪಂಚ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದು ಡಾಟಿಂಗ್ ಪರ್ಪಸಸ್ಗೆ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಇವನ್ ಆಫ್ಟರ್ ದ ಲೈನ್ಸ್ ಆರ್ ರಬ್ಡ್, ದ ಪಂಚ್ ಮಾರ್ಕ್ ಶುಡ್ ಬಿ ದೇರ್ ಟಿಲ್ ದ ಜಾಬ್ ಈಸ್ ಫಿನಿಶ್ಡ್. ಇದರ ಆಂಗಲ್ ಎಷ್ಟಿದೆ? 60 ಡಿಗ್ರಿ ಇದೆ. ಡಾಟ್ ಪಂಚ್ ಆಂಗಲ್ ಎಷ್ಟು? 60 ಡಿಗ್ರಿ. ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಎರಡನೇದು ಸೆಂಟರ್ ಪಂಚ್ ಬರೋಣ. ಸೆಂಟರ್ ಪಂಚ್ ಅಂದ್ರೆ ಅದರ ಆಂಗಲ್ ಬಂದು 90 ಡಿಗ್ರಿ. ಸೆಂಟರ್ ಪಂಚ್ ಅಂದ್ರೆ ಅದರ ಪಾಯಿಂಟ್ ಆಂಗಲ್ ಎಷ್ಟಿರುತ್ತೆ? 90 degree. It is ground to an angle of 90 degree. It provides a punch mark in which drill and other pointed tools will start easily. ನೋಡಿ, ಸೆಂಟರ್ ಮಾರ್ಕ್ ಅನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ, ಸೆಂಟರ್ ಪಂಚ್ ಅನ್ನ ಅಂತಂದ್ರೆ ಡ್ರಿಲ್ಲಿಂಗ್ ಮಾಡಲಿಕ್ಕೆ ನಾವು ಲೊಕೇಶನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಸೊ ಆ ಡ್ರಿಲ್ ಪಾಯಿಂಟ್ ಅಥವಾ ಆ ಡ್ರಿಲ್ ತರ ಇರ್ತಕ್ಕಂಥ ಇತರೆ ಟೂಲ್ಸ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡಲಿಕ್ಕೆ ಈಸಿ ಆಗಲಿ ಅಂತೇಳಿ ನಾವು ಒಂದು ಡೀಪ್ ಮಾರ್ಕ್ ಅನ್ನ ಮಾಡಿ. ಡೀಪ್ ಮಾರ್ಕ್ ಇಸ್ ರಿಕ್ವೈರ್ಡ್ ಫಾರ್ ಎ ಡ್ರಿಲ್ ಟು ಲೊಕೇಟ್ ದ ಎಕ್ಸಾಕ್ಟ್ ಪ್ಲೇಸ್. ಒಂದು ಕರೆಕ್ಟ್ ಪ್ಲೇಸ್ ಅನ್ನ ಡ್ರಿಲ್ಗೆ ನಾವು ಲೊಕೇಟ್ ಮಾಡಬೇಕಾದ್ರೆ ಒಂದು ಡೀಪ್ ಮಾರ್ಕ್ ಬೇಕು. ಆ ಡೀಪ್ ಮಾರ್ಕ್ ಅನ್ನ ಹೊಡಿಲಿಕ್ಕೆ ನಾವು ಏನನ್ನ ಯೂಸ್ ಮಾಡ್ತೀವಿ? ಈ ಸೆಂಟರ್ ಪಂಚ್ ಅನ್ನ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಈ ಡ್ರಿಲ್ ಮಾಡಲಿಕ್ಕೆ ಈ ಬೆಲ್ ಮೌಂಟೆಡ್ ಸೆಂಟರ್ ಪಂಚ್ ಅಂತ ಒಂದು ಸಿಗುತ್ತೆ. ಅದು ಕೂಡ ನಾವು ಈ ಡೀಪ್ ಮಾರ್ಕ್ ಅನ್ನ ಹೊಡಲಿಕ್ಕೆ, ಅಂದ್ರೆ ಡ್ರಿಲ್ಲಿಂಗ್ ಲೊಕೇಶನ್ಸ್ ಮಾಡುವಂತ ಸಂದರ್ಭದಲ್ಲಿ, ಡ್ರಿಲ್ ಹಾಕುವಂತ ಸಂದರ್ಭದಲ್ಲಿ ಸೆಂಟರ್ ಪಂಚ್ ಅನ್ನ ಉಪಯೋಗಿಸ್ಕೊಂಡು ಒಂದು ಡೀಪ್ ಮಾರ್ಕ್ ಅನ್ನ ಹೊಡಿತೀವಿ. ಅಂದ್ರೆ ಸೆಂಟರ್ ಪಂಚ್ ಅನ್ನ ಯಾವಾಗ ನಾವು ಬಳಸ್ತಕ್ಕಂಥದ್ದು? ಡ್ರಿಲ್ಲಿಂಗ್ ಲೊಕೇಶನ್ಸ್ ಅನ್ನ ಪಂಚ್ ಮಾಡ್ಕೊಳ್ಳಿಕ್ಕೆ. ಸೊ ಇನ್ ದ ಲಾಸ್ಟ್ ಒನ್ ಟೈಪ್ ಆಫ್ ಪಂಚ್ ಇಸ್ ಕಾಲ್ಡ್ ಪ್ರಿಕ್ ಪಂಚ್ ಅಂತ ಕರಿತೀವಿ. ಸೊ ಪ್ರಿಕ್ ಪಂಚ್ ನಲ್ಲಿ 2 ತರ ಇದೆ. ಒಂದು 30 ಡಿಗ್ರಿ ಪ್ರಿಕ್ ಪಂಚ್, ಒಂದು 60 ಡಿಗ್ರಿ. ಇಲ್ಲಿ ಚಿತ್ರದಲ್ಲಿ ನೋಡಿ ನಿಮ್ಗೆ ಎರಡನ್ನು ತೋರಿಸಿದೀನಿ. ಮೇಲ್ಗಡೆ ಇರತಕ್ಕಂಥದ್ದು 30 ಡಿಗ್ರಿ ಪಾಯಿಂಟ್ ಆಂಗಲ್, ಕೆಳಗಡೆ ಇರತಕ್ಕಂಥದ್ದು 30 ಡಿಗ್ರಿ ಪಾಯಿಂಟ್ ಆಂಗಲ್, ಮೇಲ್ಗಡೆ ಇರತಕ್ಕಂಥದ್ದು 60 ಡಿಗ್ರಿ ಪಾಯಿಂಟ್ ಆಂಗಲ್. 60 ಡಿಗ್ರಿ 30 ಡಿಗ್ರಿ ಪ್ರಿಕ್ ಪಂಚ್. ಸೊ ಇಲ್ಲಿ ದ ಆಂಗಲ್ ಆಫ್ ಪ್ರಿಕ್ ಪಂಚ್ ಇಸ್ 30 ಡಿಗ್ರಿ ಅಂಡ್ 60 ಡಿಗ್ರಿ. ಈ 30 ಡಿಗ್ರಿ ಪಾಯಿಂಟ್ ಪ್ರಿಕ್ ಪಂಚ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಹಿಂದೆ ನಾನು ಡಿವೈಡರ್ ಪಾಠ ಮಾಡುವಾಗ ಹೇಳಿದೆ ನಿಮ್ಗೆ. ಸೊ ಡಿವೈಡರ್ ಲೆಗ್ ಅನ್ನ ಪ್ಲೇಸ್ ಮಾಡಿ ಸರ್ಕಲ್ಸ್ ಆಕ್ಷನ್ ಹೇಳುವಾಗ 30 ಡಿಗ್ರಿ ಪಂಚ್ ಮಾರ್ಕ್, ಲೈಟ್ ಪಂಚ್ ಮಾರ್ಕ್ ನೀಡೆಡ್ ಇರುತ್ತೆ. ಆ ಪೊಸಿಷನ್ಸ್ ಅನ್ನ, ಡಿವೈಡರ್ ನ ಒಂದ್ ಲೆಗ್ ಅನ್ನ ಪೊಸಿಷನ್ಸ್ ಮಾಡ್ಲಿಕ್ಕೆ ಅಂತ ಸಂದರ್ಭದಲ್ಲಿ ನಾವು ಏನನ್ನ ಯೂಸ್ ಮಾಡ್ತೀವಿ? 30 ಡಿಗ್ರಿ ಪ್ರಿಕ್ ಪಂಚ್ ಅನ್ನ ಯೂಸ್ ಮಾಡ್ತೀವಿ. ಅನದರ್ ಒಂದು 60 ಡಿಗ್ರಿ ಇದೆ, ವಿಚ್ ಈಸ್ ಯೂಸ್ಡ್ ಫಾರ್ ಡಾಟಿಂಗ್ ಪರ್ಪಸ್. ಡಾಟ್ ಯಾವ ರೀತಿ ಡಾಟ್ ಪಂಚ್ ಅನ್ನ ಯೂಸ್ ಮಾಡ್ತೀವಿ ಅದೇ ತರ 60 ಡಿಗ್ರಿ ಪ್ರಿಕ್ ಪಂಚ್ ಅನ್ನ ನಾವು
ಯೂಸ್ ಮಾಡ್ತೀವಿ. ದ ಡಿವೈಡರ್ ಲೆಗ್ ವಿಲ್ ಗೆಟ್ ಎ ಪ್ರಾಪರ್ ಸೀಟಿಂಗ್ ಇನ್ ದ ಪಂಚ್ ಮಾರ್ಕ್. 30 ಡಿಗ್ರಿ ಪಂಚ್ ಮಾರ್ಕ್ ನಲ್ಲಿ ಕೂತ್ಕೊಳ್ತದೆ. ದ 60 ಡಿಗ್ರಿ ಪ್ರಿಕ್ ಪಂಚ್ ಇಸ್ ಯೂಸ್ಡ್ ಫಾರ್ ಮಾರ್ಕಿಂಗ್ ಎ ವಿಟ್ನೆಸ್ ಮಾರ್ಕ್. ದಟ್ ಮೀನ್ಸ್ ಡಾಟಿಂಗ್ ಅನ್ನು ಮಾಡಲಿಕ್ಕೆ ಡಾಟ್ ಪಂಚ್ ಅನ್ನು ಯಾವ ರೀತಿ ಉಪಯೋಗಿಸ್ತೀವಿ ಅದೇ ರೀತಿ ಪ್ರಿಕ್ ಪಂಚ್ 60 ಡಿಗ್ರಿಯನ್ನು ಕೂಡ ನಾವು ಬಳಸ್ತೀವಿ. ಇನ್ನು ಪಂಚನ್ನು ಮಾಡ್ತಕ್ಕಂಥ ಪ್ರೊಸೀಜರ್ ಏನು, ಯಾವ ರೀತಿ ಇದೆ ಪಂಚನ್ನು ಮಾಡಲಿಕ್ಕೆ? ಪ್ರೊಸೀಜರ್ ಅಂದರೆ ಈಗಾಗಲೇ ನೀವು ವೆನ್ ಡಾಟಿಂಗ್ ಓಲ್ಡ್ ದ ಪಂಚ್ ಅಬೌಟ್ 45 ಡಿಗ್ರಿ ಟು ದ ಸ್ಕ್ರೈಬ್ಡ್ ಲೈನ್, ನೀವು ಈಗಾಗಲೇ ಪಂಚ್ ಮಾಡೋಕೆ ಮೊದಲೇ ಮಾರ್ಕಿಂಗ್ ಅನ್ನು ಮಾಡಿರ್ತೀವಿ. ಮಾರ್ಕಿಂಗ್ ಅಂದರೆ ಸ್ಕ್ರೈಬ್ಡ್ ಲೈನ್ ಅನ್ನು ಹೇಳಿರ್ತೀವಿ. ಆ ಸ್ಕ್ರೈಬ್ಡ್ ಲೈನ್ ಮೇಲೆ 45 ಡಿಗ್ರಿ ನೀವೇನು ಮಾಡಬೇಕು, ಪಂಚನ್ನ ಓರಿಯಾಗಿ ಇಟ್ಕೊಂಡು ಆ ಲೈನ್ಗೆ ಎಕ್ಸಾಕ್ಟಾಗಿ ಲೊಕೇಟ್ ಮಾಡ್ಕೋಬೇಕು. ನಂತರ ಏನು ಮಾಡಬೇಕು, ಕರೆಕ್ಟಾಗಿ ಲೊಕೇಟ್ ಆದಮೇಲೆ ಅದನ್ನು ಸೆಂಟರ್ ಪಾಯಿಂಟ್ಗೆ ಲೊಕೇಟ್ ಮಾಡಿಕೊಂಡು ಅದನ್ನು ಪರ್ಪೆಂಡಿಕ್ಯುಲರ್ ಆಗಿ ಮೇಲ್ಗಡೆಗೆ ಏನು ಮಾಡಬೇಕು, ಲಿಫ್ಟ್ ಮಾಡಬೇಕು. ನಂತರ ಏನು ಮಾಡಬೇಕು, ಹ್ಯಾಮರಿಂದ ಅದನ್ನು ಬ್ಲೋ ಮಾಡಬೇಕು. ಬ್ಲೋ ಬೈ ಮಾರ್ಕಿಂಗ್ ಹ್ಯಾಮರ್. ದ ಡಿಸ್ಟೆನ್ಸ್ ಫ್ರಮ್ ಒನ್ ಟು ಅನದರ್ ಡಾಟ್, ಒಂದು ಡಾಟಿಂದ ಇನ್ನೊಂದು ಡಾಟ್ಗೆ ಸ್ಟ್ರೈಟ್ ಲೈನ್ ಆದರೆ 6 mm ಇರಬೇಕು ಪರ್ ಸ್ಟ್ರೈಟ್ ಲೈನ್. ಕರ್ವ್ಡ್ ಲೈನ್ಸು, ಸರ್ಕಲ್ಸು, ಆರ್ಕ್ಸ್ ಇಲ್ಲೇನಾದರೂ ನೀವು ಡಾಟ್ ಮಾಡಬೇಕಾದ್ರೆ 3 mm ಇರಬೇಕು. ಅಪ್ರಾಕ್ಸಿಮೇಟ್ಲಿ 3 mm per curved line and 6 mm per straight line. This is the procedure while punching. The witness mark should not be too close to one another. Witness mark ಏನನ್ನು ನಾವು ಪಂಚ್ ಮಾರ್ಕ್ ಅನ್ನು ಹೊಡಿತೀವಿ ಅದು ತುಂಬ ಹತ್ರ ಹೊಡೆದು ಗಚ್ಚ ಥರ ಮಾಡಬಾರ್ದು. ಸೊ ಮ್ಯಾಕ್ಸಿಮಮ್ 6 mm ಟು ಸ್ಟ್ರೈಟ್ ಲೈನ್, 3 mm ಇನ್ ಕರ್ವ್ಡ್ ಲೈನ್ಸ್ ನಾವು ಪಂಚನ್ನು ಮಾಡಬೇಕು. ಅಪ್ರಾಕ್ಸಿಮೇಟ್ಲಿ ಎಕ್ಸಾಕ್ಟ್ ಆಗಿ ಏನು ಮೆಜರನ್ನು ನಾವು ಹಾಕಲ್ಲ. ಸೊ ಈ 3 ಪಂಚ್ ಹೇಳಿದೆ, ಡಾಟ್ ಪಂಚ್, ಸೆಂಟರ್ ಪಂಚ್, ಪ್ರಿಕ್ ಪಂಚ್, 30 ಡಿಗ್ರಿ, 60 ಡಿಗ್ರಿ. ಇದಲ್ಲದಂತೆ ಇನ್ನೂ ಅನೇಕ ಥರದ ಟೈಪ್ಸ್ ಆಫ್ ಪಂಚಸ್ ಸಿಗುತ್ತೆ. ಪಿನ್ ಪಂಚ್ ಸಿಗುತ್ತೆ, ಹಾಲೋ ಪಂಚ್ ಸಿಗುತ್ತೆ, ಬೆಲ್ ಮೌಂಟೆಡ್ ಪಂಚ್ ಅಂತ ಸಿಗುತ್ತೆ. ಸೊ ಬೇರೆ ಬೇರೆ ಪರ್ಪಸಸ್ ಬೇರೆ ಪಂಚಸ್ ಸಿಗುತ್ತೆ. ಬಟ್ ಮಾರ್ಕಿಂಗ್ ಪಂಚಸ್ ಅಂತ ನಾವು ಇವುಗಳನ್ನೇ ಕರಿತೀವಿ. ಈ ಒಂದು ತರಗತಿಯಲ್ಲಿ ಪಂಚ್ ಅಂದರೆ ಏನು ಅದನ್ನು ವಿಟ್ನೆಸ್ ಮಾರ್ಕ್ ಹೊಡಿಲಿಕ್ಕೆ ಯೂಸ್ ಮಾಡ್ತೀವಿ. ಯಾವ್ಯಾವ ಥರದ ಪಂಚ್ ಇದೆ, ಡಾಟ್ ಪಂಚ್, ಸೆಂಟರ್ ಪಂಚ್, ಪ್ರಿಕ್ ಪಂಚ್. ಡಾಟ್ ಪಂಚ್ 60 ಡಿಗ್ರಿ, ಸೆಂಟರ್ ಪಂಚ್ 90 ಡಿಗ್ರಿ, ಮತ್ತು ಪ್ರಿಕ್ ಪಂಚ್ 30 ಡಿಗ್ರಿ ಆ್ಯಂಡ್ 60 ಡಿಗ್ರಿ. ಮತ್ತು ಈ ಪಂಚನ್ನು ಯಾವ ಮೆಟೀರಿಯಲಲ್ಲಿ ಮಾಡಿರ್ತಾರೆ, ಸಾಮಾನ್ಯವಾಗಿ ಜನರಲ್ಲಿ ನೀವು ಟೂಲ್ ಸ್ಟೀಲ್ ಅಂತಾದ್ರೂ ಹೇಳ್ಬೋದು ಅಥವಾ ಹೈ ಕಾರ್ಬನ್ ಸ್ಟೀಲ್ ಅಂತಾದ್ರೂ ಹೇಳ್ಬೋದು. ಸೊ then let us come to some questions. Name the marking punches A and B in the figure. ನೋಡಿ ಇಲ್ಲಿ 2 ಚಿತ್ರ ಇದೆ, ಇಲ್ಲಿ ಒಂದು ಎ ಇದೆ, ಇಲ್ಲಿ ಬಿ ಇದೆ. ಯಾವುದೇ ಪಂಚಸ್ಸನ್ನು ನಿಮಗೆ ತೋರಿಸಿದಾಗ ನೀವು ಐಡೆಂಟಿಫೈ ಮಾಡಬೇಕು ಅಂದರೆ ಅದರದ್ದು ಪಾಯಿಂಟ್ ಆ್ಯಂಗಲ್ ಮೇಲೆ ನೀವು ಐಡೆಂಟಿಫೈಯನ್ನು ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ 90 ಡಿಗ್ರಿ ಇದೆ, ಸೊ ದ ಎ. ಬಿ ಬಂದು 30 ಡಿಗ್ರಿ ಇದೆ, ಅಲ್ಲಿಗೆ ಎ ಈಸ್ ವಾಟ್ ಸೆಂಟರ್ ಪಂಚ್, ಬಿ ಈಸ್ ವಾಟ್ prick punch 30 degree, prick punch 30 degree. On the multiple choice questions, prick punch 60 degree is used for dot punch 60 degree, prick punch 60 degree ಇದೆ. ಏನಕ್ಕೆ ಯೂಸ್ ಮಾಡ್ತೀವಿ? To punching witness mark. A is the correct answer. So which material is used for make a punch? High sweet steel, high carbon steel, low carbon steel, ಮೀಡಿಯಂ ಕಾರ್ಬನ್ ಸ್ಟೀಲ್. ಯಾವ್ದು ಹೇಳಿದೆ ನಾನು? ಸೊ ಪಂಚನ್ನು ಟೂಲ್ ಸ್ಟೀಲಲ್ಲಿ ಮಾಡ್ತಾರೆ ಅಥವಾ ಹೈ ಕಾರ್ಬನ್ ಸ್ಟೀಲಲ್ಲಿ ಮಾಡ್ತಾರೆ ಅಂತ ಹೇಳಿದೆ. ಇಲ್ಲಿ ಯಾವುದಿದೆ? ಬಿ ಇಸ್ ದ ಕರೆಕ್ಟ್ ಆನ್ಸರ್, ಹೈ ಕಾರ್ಬನ್ ಸ್ಟೀಲ್. ವಿಚ್ ಪಂಚ್ ಮಾರ್ಕ್ ಇಸ್ ಯೂಸ್ ಟು ಲೊಕೇಟ್ ಡ್ರಿಲ್ ಸೆಂಟರ್? ಡ್ರಿಲ್ ಸೆಂಟರನ್ನು, ಡ್ರಿಲ್ ಪಾಯಿಂಟನ್ನು ಲೊಕೇಟ್ ಮಾಡಲಿಕ್ಕೆ ಯಾವ ಪಂಚನ್ನು ಯೂಸ್ ಮಾಡ್ತಾರೆ? ಪಿನ್ ಪಂಚ್, ಪ್ರಿಕ್ ಪಂಚ್ 30 ಡಿಗ್ರಿ, ಪ್ರಿಕ್ ಪಂಚ್ 60 ಡಿಗ್ರಿ, ಸೆಂಟರ್ ಪಂಚ್ 90 ಡಿಗ್ರಿ. ವಿಚ್ ಇಸ್ ಕರೆಕ್ಟ್? ಡಿ ಇಸ್ ದ ಕರೆಕ್ಟ್ answer. So which punch mark is used to locate divider point? Divider point. Which punch mark is used to locate divider points? ಈಗಾಗಲೇ ಹೇಳಿದ್ದೀನಿ, pin punch, prick punch 30 degree, prick punch 60 degree, center punch 90 degree. Which is correct? Divider point ಅಂದ ತಕ್ಷಣ ನಿಮಗೆ ನೆನಪು ತರಬೇಕಾಗಿರೋದು 30 degree prick punch. So which is correct? B is the correct answer. Which punch is used for punching witness mark? ಇಲ್ಲಿ ಪಿನ್ ಪಂಚ್ ಕೊಟ್ಟಿದ್ದಾನೆ, ಡಾಟ್ ಪಂಚ್ ಕೊಟ್ಟಿದ್ದಾನೆ, ಪ್ರಿಕ್ ಪಂಚ್ ಕೊಟ್ಟಿದ್ದಾನೆ, ಸೆಂಟರ್ ಪಂಚ್ ಕೊಟ್ಟಿದ್ದಾನೆ. ವಿಟ್ನೆಸ್ ಮಾರ್ಕ್ ಅನ್ನು ಹೊಡಿಲಿಕ್ಕೆ ನಾವು ಯಾವ ಪಂಚನ್ನು ಯೂಸ್ ಮಾಡ್ತೀವಿ ಮಕ್ಕಳೇ? ಸೊ ದಟ್ ಈಸ್ ಡಾಟ್ ಪಂಚ್. ಡಾಟ್ ಪಂಚ್ ವಿಚ್ ಇಸ್ ಕರೆಕ್ಟ್? ಬಿ ಇಸ್ ದ ಆನ್ಸರ್. ಮಕ್ಕಳೇ, ಪರೀಕ್ಷೆಯಲ್ಲಿ ಈ ರೀತಿಯಾದಂಥ ಪ್ರಶ್ನೆಗಳನ್ನು ನಿಮಗೆ
CBT ಬೇಸ್ಡ್ ಇರ್ಬೋದು, OMR ಇರ್ಬೋದು, ಅಥವಾ ನಿಮಗೆ ಇಂಟರ್ನಲ್ ಇರ್ಬೋದು. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಹ್ಯಾಂಗಲ್ಸು, ಮೆಟೀರಿಯಲ್ಸು, ಅದರ ಉಪಯೋಗ ಇವುಗಳನ್ನು ತಿಳ್ಕೊಳ್ಬೇಕು. ಮತ್ತು ನೀವು ಪಂಚನ್ನು ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಪ್ರೊಸೀಜರನ್ನು ತೋರಿಸಿದ್ದೀನಿ, ಬಟ್ ಡೆಮೋ ಕ್ಲಾಸ್ನಲ್ಲಿ ಪಂಚ್ ಮಾಡಿ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಕೀಪ್ ಹಾರ್ಡ್ ವರ್ಕ್. ಇದಕ್ಕೆ ಸಂಬಂಧಪಟ್ಟ ಹಾಗೆ bharatskill.com ಮತ್ತು ನಿಮಿ ಆನ್ಲೈನ್ ಪೋರ್ಟಲ್ನಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಅಲ್ಲಿ ಮಾಡಿ. ಹೆಚ್ಚಿನ ವಿವರಕ್ಕೆ ನಿಮಗೆ ಏನಾದರೂ ಮಾಹಿತಿ ಬೇಕು ಇನ್ನು ಅಂತ ಅಂದರೆ ನಿಮಿ ಫಸ್ಟ್ ಇಯರ್ ಬುಕ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಫಿಟ್ಟರ್ ಫಸ್ಟ್ ಇಯರ್ ನಿಮಿನಲ್ಲಿ ಲೆಸನ್ಸ್ ಇದೆ, ಅಲ್ಲಿ ರೆಫರ್ ಮಾಡಿ. ಏನೇ ಡೌಟ್ಸ್ ಇದ್ದರೆ ನನಗೆ ಕ್ಲಾರಿಫೈ ಮಾಡ್ಕೊಳ್ಳಿ. ಧನ್ಯವಾದಗಳು.